ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆ ಆಗ್ತಾ ಇರುವಂತ ಕಾರಣಕ್ಕಾಗಿ ಸದ್ಯ ಈಗ ಬೆಳಗಾವಿ ನಗರದ ಜನರು ನಿಟ್ಟುಸಿರು ಬಿಡುವಂತ ಪರಿಸ್ಥಿತಿ ಇರುವಂತದ್ದು. ಯಾಕಂತಂದ್ರೆ ಕಳೆದ ಕೆಲ ದಿನಗಳ ಹಿಂದಷ್ಟೇ ನೀರಿಗಾಗಿ ಹಾಹಾಕಾರ ಶುರುವಾಗಿತ್ತು. ಬೆಳಗಾವಿ ನಗರಕ್ಕೆ ನೀರು ಒದಗಿಸುವಂತಹ ರಕ್ಕಸ್ಕೊಪ್ಪ ಡ್ಯಾಮ್ ಏನಿದೆ ಅದು ಕಂಪ್ಲೀಟ್ ಆಗಿ ಖಾಲಿ ಆಗುವಂತಕ್ಕಿತ್ತು. ಸೊ ಇದೀಗ ಮತ್ತೆ ಆ ಡ್ಯಾಮ್ ಭರ್ತಿ ಆಗ್ತಾ ಇರುವಂಥದ್ದು. ನಾನೀಗ ಡ್ಯಾಮ್ನ ಮೇಲ್ಭಾಗದಲ್ಲೇ ಇದನ್ನೇ ತೋರಿಸ್ತಾ ಹೋಗ್ತೇನೆ. ಇದು ಬೆಳಗಾವಿ ನಗರಕ್ಕೆ ನೀರು ಕಲ್ಪಿಸುವಂಥ ಏಕೈಕ ಜಲಾಶಯ ಇದಾಗಿರುವಂಥದ್ದು. ಸದ್ಯ ಈ ಒಂದು ಜಲಾಶಯದಲ್ಲಿ ಈಗ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬಂದು ಸಂಗ್ರಹ ಆಗ್ತಾ ಇರುವಂಥದ್ದು. ಇದು ಅರ್ಧ TMC ಸಾಮರ್ಥ್ಯದ ಡ್ಯಾಮ್ ಏನಿದೆ, ಈ ಡ್ಯಾಮ್ನಲ್ಲಿ ಈಗ ಆಲ್ಮೋಸ್ಟ್ ಅರ್ಧದಷ್ಟು ನೀರು ಬಂದು ಶೇಖರಣೆ ಆಗಿರುವಂಥದ್ದು. ನಾನೀಗ ನನ್ನ ಹಿಂಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ. ಸದ್ಯ ಈಗ ಪಶ್ಚಿಮ ಘಟ್ಟ ಭಾಗ ಅಂದರೆ ಇದೇನು ಹಿಂಬದಿಯ ಪ್ರದೇಶ ಏನಿದೆ, ಇದೇ ಒಂದು ಭಾಗದಲ್ಲಿ ಪಶ್ಚಿಮ ಘಟ್ಟ ಪ್ರದೇಶ ಇರುವಂಥದ್ದು. ಸೊ ಅಲ್ಲಿಂದ ನೀರು ಹರಿದು ಬಂದು ಈಗ ಸಂಗ್ರಹಗೊಳ್ತಾ ಇರುವಂಥದ್ದು. ಇನ್ನೊಂದು ಕಡೆ ಈ ಒಂದು ಏನು ರಕ್ಕಸ್ಕೊಪ್ಪ ಡ್ಯಾಮ್ ಹಿನ್ನೀರೇನಿದೆ, ಹಿನ್ನೀರಿನಲ್ಲಿ ಕೆಲವೊಂದಿಷ್ಟು ಜನರು ಹುಚ್ಚಾಟವನ್ನು ಕೂಡ ಬೆರೀತಾ ಇರುವಂಥದ್ದನ್ನು ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಈ ಒಂದು ಪ್ರದೇಶದಲ್ಲಿ ಆಳ ಅಗಲ ಎಷ್ಟಿದೆ ಅನ್ನುವಂಥದ್ದು ಕೂಡ ಗೊತ್ತಾಗುವುದಿಲ್ಲ. ಆದರೆ ಕೆಲವೊಂದಿಷ್ಟು ಜನರು ನೀರಿದೆ ಅನ್ನುವಂಥ ಕಾರಣಕ್ಕಾಗಿ ಈ ಹಿನ್ನೀರಿಗೆ ಇಳಿದು ಹುಚ್ಚಾಟವನ್ನು ಮಾಡ್ತಾ ಇರುವಂಥದ್ದು, ಫೋಟೋಗಳನ್ನು ಕ್ಲಿಕ್ಕಿಸ್ಕೊಳ್ತಾ ಇರುವಂಥದ್ದು, ನೀರಲ್ಲಿ ಆಟ ಆಡುವಂಥದ್ದನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಈ ಡ್ಯಾಮ್ನ ಕೆಲವೊಂದಿಷ್ಟು ಭಾಗದಲ್ಲಿ ತಗ್ಗು ಪ್ರದೇಶ ಇರುವಂಥದ್ದು. ಸೊ ಒಂದು ವೇಳೆ ಏನಾದರೂ ಆದರೆ ಅಚಾತುರ್ಯ ಆದರೆ ಯಾರು ಹೊಣೆಗಾರರು ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ. ಈ ಮೇಲ್ಭಾಗದಲ್ಲಿ ಡ್ಯಾಮ್ ಕಾವಲಿಗಾಗಿ ಸಾಕಷ್ಟು ಜನ ಸಿಬ್ಬಂದಿ ಇದ್ದಾರೆ, ಆದರೆ ಹಿಂಬದಿಯಲ್ಲಿ ಗ್ರಾಮೀಣ ಭಾಗದಿಂದ ಜನ ಬಂದು ಈ ರೀತಿ ಹುಚ್ಚಾಟವನ್ನು ಮೆರಿತಾ ಇರುವಂಥದ್ದನ್ನು ಕೂಡ ನೀವೀಗ ಗಮನಿಸಬಹುದಾಗಿದೆ. ಮತ್ತೊಂದು ಕಡೆ ಇಡೀ ಡ್ಯಾಮ್ ಕಂಪ್ಲೀಟ್ ಆಗಿ ಭರ್ತಿ ಆಗುವ ಹಂತಕ್ಕೆ ಬಂದು ತಲುಪಿದ ಕಾರಣಕ್ಕಾಗಿ ಸದ್ಯ ಈಗ ಬೆಳಗಾವಿ ನಗರದ ಜನರೆಲ್ಲರೂ ಕೂಡ ಕುಡಿಯೋ ನೀರಿಗೆ ಏನು ಬರ ಎದುರಾಗಿತ್ತು ಅದು ಕೂಡ ಈಗಾಗಲೇ ನೀಗಿಸುವಂಥ ಪರಿಸ್ಥಿತಿ ಇರುವಂಥದ್ದು. ಸದ್ಯ ಈಗ ಇಲ್ಲೊಂದು ಮೋಟರ್ ಇದನ್ನು ಕೂಡ ನಾನೀಗ ತೋರಿಸ್ತಾ ಹೋಗ್ತೇನೆ. ಇಲ್ಲಿಂದ ಅಂದರೆ ಬೆಳಗಾವಿ ನಗರಕ್ಕೆ ಈ ಒಂದು ಭಾಗದಿಂದ ನೀರು ಸಪ್ಲೈಯನ್ನು ಮಾಡಲಾಗುತ್ತೆ. ಸೊ ಅಲ್ಲಿ ಕಳೆದ ಒಂದು ವಾರದ ಹಿಂದಷ್ಟೇ ನೀರನ್ನು ಡೆಡ್ ಸ್ಟೋರೇಜ್ ನೀರನ್ನು ಮೋಟರ್ ಮೂಲಕ ಬೆಳಗಾವಿ ನಗರಕ್ಕೆ ಸರಬರಾಜು ಮಾಡ್ತಾಯಿದ್ರು. ಆದರೆ ಈಗ ಆ ಪ್ರದೇಶ ಕೂಡ ಈಗ ಮುಳುಗಡೆ ಆಗಿ ಮೇಲ್ಭಾಗದಲ್ಲಿ ಸುಮಾರು ಒಂದು 20 ಅಡಿಯಷ್ಟು ನೀರು ಮೇಲ್ಭಾಗಕ್ಕೆ ಏರಿಕೆ ಆಗಿರುವಂಥದ್ದು. ಹೀಗಾಗಿ ಇಷ್ಟು ನೀರಿದ್ದರೆ ಸಾಕು, ಒಂದು ವರ್ಷ ಕಳೆಯುವಷ್ಟು ಸಾಕಾಗುವ ಹಂತಕ್ಕೂ ಕೂಡ ತಲುಪಿರುವಂಥದ್ದು. ಸೊ ಇನ್ನೂ ಕೂಡ ಮಳೆಯ ಅಬ್ಬರ ಮುಂದುವರೆದಿರುವಂಥ ಕಾರಣಕ್ಕಾಗಿ ಇಡೀ ಜಲಾಶಯ ಮತ್ತೊಮ್ಮೆ ಭರ್ತಿ ಆಗುವ ಹಂತಕ್ಕೆ ಬಂದಿರುವಂಥದ್ದು. ಹೀಗಾಗಿ ಒಂದು ಹಂತದಲ್ಲಿ ಏನು ಆತಂಕ, ಕುಡಿಯೋ ನೀರಿಗಾಗಿ ಏನು ಆತಂಕ ಶುರುವಾಗಿತ್ತು, ಸೊ ಆ ಆತಂಕ ಕಡಿಮೆ ಆಗಿರುವಂಥದ್ದು. ಮತ್ತೊಂದು ಕಡೆ ಏನು ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆ ಆಗ್ತಾ ಇದೆ, ಆ ಮಳೆಯ ಪರಿಣಾಮ ಇದೀಗ ಡ್ಯಾಮ್ಗಳಿಗೂ ಕೂಡ ಜೀವ ಕಳೆ ಬಂದಿದೆ ಮತ್ತು ನೀರಿಗಾಗಿ ಹಾಹಾಕಾರ ಎದ್ದಿರುವಂಥದ್ದು ಕೂಡ ಕಂಪ್ಲೀಟ್ ಆಗಿ ಕಮ್ಮಿ ಆಗಿರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.